ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಟ್ರೈನಿಂಗ್. ಇವತ್ತು ನನಗೆ ಲಾಸ್ಟ್ ಇಂಟರ್ವ್ಯೂ ಇದೆ. ಟ್ರೈನಿಂಗ್ ಮಧ್ಯದಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ರು. ಇವತ್ತು ಮತ್ತೆ ಇನ್ನೊಂದು ಲಾಸ್ಟ್ ಇಂಟರ್ವ್ಯೂ ಇದೆ. ಸೊ ನೈಟ್ 2 o'clock ತನಕ ಎಲ್ಲ ಕುತ್ಕೊಂಡು ಓದಿ ಎಲ್ಲ ಪ್ರಿಪೇರ್ ಆಗಿ ಇವತ್ತು ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀವಿ. ಇವತ್ತು ತುಂಬ ನರ್ವಸ್ ಇದೆ, ತುಂಬ ಬೇಜಾರಿದೆ, ತುಂಬ ಮನೆಗೆ ಹೋಗ್ತಿದ್ದೀವಿ ಅಂತ ಎಕ್ಸೈಟ್ಮೆಂಟ್ ಇದೆ. ಮಿಕ್ಸ್ಡ್ ಎಮೋಷನ್ಸ್ ಅಂತಲೇ ಹೇಳ್ಬೋದು. ಈ ಎಲ್ಲ ಎಮೋಷನ್ಸ್ ಇಟ್ಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಹೋಗ್ತಿದ್ದೀವಿ. ಫಸ್ಟು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಆ್ಯಕ್ಚುಲಿ ನಿನ್ನೆಯಿಂದನೇ ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆ. ನಿನ್ನೆ ಸ್ವಲ್ಪ ಜನದ್ದು ಇಂಟರ್ವ್ಯೂ ಆಗೋಯ್ತು. ಇವತ್ತು ಸ್ವಲ್ಪ ಜನದಿದೆ. ಸೊ ಇವತ್ತು ನಮ್ಮದು ಇಂಟರ್ವ್ಯೂ ಇದೆ. ಲಾಸ್ಟ್ ಹೆಂಗೆ ಅನಿಸ್ತದೆ ಐಮನ್? ಲಾಸ್ಟ್ ಡೇ ತುಂಬ ಎಕ್ಸೈಟ್ಮೆಂಟ್ ಇದೆ. ನಾನು ಚಿಕ್ಕಮಂಗ್ಳೂರು ಹೋಗೋಕ್ಕೆ 1 month ಆಯಿತು. ನಮ್ಮ ಫ್ಯಾಮಿಲಿನೇ ನೋಡಿ ಈಗ ತುಂಬ ಎಕ್ಸೈಟ್ ಆಗಿದ್ದೀನಿ ಹೋಗೋಕ್ಕೆ. ಇವತ್ತು ಲಾಸ್ಟ್ ಡೇ ನಾವು ಹೋಗೋದು. ಇವತ್ತು ಇಂಟರ್ವ್ಯೂ ಇದೆಯಾ? ನಮಗಿದೆ, ನಿಮಗಿಲ್ವಾ? ನಮಗೆ ನೆನ್ನೆ ಮುಗೀತು ಅಂತ ಹೇಳೋಕ್ಕಾಗಲ್ಲ. ಇವತ್ತಿದೆ. ಇಂಟರ್ವ್ಯೂಗೆ ರೆಡಿ ಆಗಿದ್ದೀರಾ? ಇಂಟರ್ವ್ಯೂಗೆ ರೆಡಿ ಆಗಿದ್ದೀರಾ? ಓ, ಫುಲ್ ಎಲ್ಲ ಬರುತ್ತಾ? BCAಗೆ ಅಷ್ಟೋದಿಲ್ಲ, ಅಷ್ಟು ಓದಿದ್ದೀನಿ. ನಾನು ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಇವತ್ತು ಲಾಸ್ಟ್ ಡೇ ಹೆಂಗೆ ಅನಿಸ್ತಿದೆ? ಲಾಸ್ಟ್ ಡೇ ತುಂಬ ಚೆನ್ನಾಗಿದೆ. ನಾಳೆ ಮನೆಗೆ ಹೋಗ್ತೀವಿ ಅಂತ, ಆದರೆ ನನ್ನ ಇಂಟರ್ವ್ಯೂ ಮುಗಿಲ್ಲ. ಅದು ಸ್ವಲ್ಪ ಭಯ ಆಗ್ತಿದೆ ಅಷ್ಟೇ. ಅವಳಿಗೆ ಇವಾಗ ಫುಲ್ ಪ್ರಿಪೇರ್ ಆಗ್ತಿದ್ದಾಳೆ. ಸೊ ಆಮೇಲೆ ಹೇಳ್ತಾಳೆ. ಅಲ್ಲಿ ತನಕ ಬಾಯ್. ಎಲ್ಲ ಓದ್ತಿದ್ಯಾ? ಎಲ್ಲದೂ ಬರುತ್ತಾ ದಿಶಾ? ಏನೇನು ಕಲ್ತಿದ್ದಾಳೆ ಅಂತ ನಾವು ಅಷ್ಟೆಲ್ಲ ಓದೇ ಇಲ್ಲ, ಆದರೆ ಅಷ್ಟು ಓದ್ತಿದ್ದಾಳೆ. ಏನಾಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಇಂಟರ್ವ್ಯೂ ಸ್ಟಾರ್ಟ್ ಆಗೋದೇ 10:30 ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ. ಬಟ್ ಒನ್ ಪರ್ಸನಿಗೆ ಮಿನಿಮಮ್ ಅಂದರೂ 2 to 3 hours ಇಂಟರ್ವ್ಯೂ ತೊಗೊತಾರೆ. ಅದೇ ನಮಗೆ ದೊಡ್ಡ ಹೆಕ್ಟಿಕ್ ಆಗಿರೋದು. ನಾವು ಅಲ್ಲಿ ತನಕ ಅವರಿಗೋಸ್ಕರ ವೇಟ್ ಮಾಡ್ತೀವಿ. ನಮ್ಮದು ಇಂಟರ್ವ್ಯೂ ಯಾವಾಗ ಮುಗಿಯುತ್ತೋ ಅಂತ ವೇಟ್ ಮಾಡ್ತಿರ್ತೀವಿ. ನಿಜವಾಗ್ಲೂ ನಿನ್ನೆಯಿಂದ ತುಂಬ ಟೆನ್ಷನ್ ಆಗೋಗ್ಬಿಟ್ಟಿದೆ. ಒಂದ್ಸಲ ಇಂಟರ್ವ್ಯೂ ಮುಗಿದ್ಬಿಟ್ರೆ ಸಾಕು ಅಂತ ಆಗಿಬಿಟ್ಟಿತ್ತು. ಸೊ ಆದರೂ ಫೈನಲಿ ನಂದು ಇಂಟರ್ವ್ಯೂ 3 o'clock ಆಯಿತು. ಸ್ವಲ್ಪ ಜನದ್ದು ಇತ್ತು. ಆಲ್ಮೋಸ್ಟ್ 6 ಅಷ್ಟೊತ್ತಿಗೆ ಮುಗಿಸಿದ್ರು ಇಂಟರ್ವ್ಯೂನ. ನಾವು ಬೆಳಿಗ್ಗೆನೆ ಬಂದು ಸ್ವಲ್ಪ ಎಲ್ಲ ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ವಿ. ಅದು ಇದು ಹಾಕ್ತಾರಲ್ಲ, ಮಾಡಬೇಕು ಅಂತ. ರಿಂಗಿಗೆನಾ? ಬೆಳಿಗ್ಗೆಯಿಂದ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಿಲ್ಲ. ಇವಾಗ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಮತ್ತೆ ಪ್ರಿಪೇರ್ ಆಗೋಕ್ಕೆ ಹೋಗಬೇಕು. ಇವಾಗ ನೆಕ್ಸ್ಟ್ ನಮಗೆ ಇಂಟರ್ವ್ಯೂ ಕರೀತಾರೆ ಅನಿಸುತ್ತೆ. ಸೊ ಊಟ ಮಾಡ್ಕೊಂಡು ಹೋಗ್ತೀನಿ ನಾನು ಇವಾಗ. ಎಲ್ಲ ರೆಡಿ ಆಯ್ತು ಇಂಟರ್ವ್ಯೂಗೆ? ಆಗ್ತಿದ್ದೀನಿ ರೆಡಿ. ಇನ್ನು ತುಂಬ ತಲೆನೋವಾಗ್ತಿದೆ. ಓದ್ತಿದ್ಯಾ? ತೋರಿಸು. ನಾನು ಮತ್ತೆ ನೋಡಿ ರೀಲ್ಸ್ ನೋಡ್ತಿದ್ದಾಳೆ. ಸುಳ್ಳು ಓದ್ತೀನಿ ಅಂತ ಹೇಳ್ತಾಳೆ, ಆದರೆ ಎಲ್ಲದೂ ಕಲ್ತಿರ್ತಾಳೆ ಇವಳು. ಆದರೂ ಸುಳ್ಳು ನಾಟಕ ಮಾಡ್ತಾಳೆ ಅಷ್ಟೇ. ಸ್ಮಾರ್ಟ್ ವರ್ಕ್ ಮಾಡೋದು ನಾನು, ಹಾರ್ಡ್ ವರ್ಕ್ ಅಲ್ಲ. ಫೈನಲಿ ಎಲ್ಲರದು ಇಂಟರ್ವ್ಯೂ ಮುಗೀತು. ರಿಸಲ್ಟ್ಸು ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾಳೆ ನಾವೆಲ್ಲರೂ ನಮ್ಮ ಮನೆಗೆ ಹೋಗ್ತಿದ್ದೀವಿ. ಇವತ್ತು ಚಿಕ್ಕದಾಗಿ ಫೇರ್ವೆಲ್ ಪಾರ್ಟಿ ಮಾಡೋಣ ಅಂತ ಕೇಕ್ ತೊಗೊಂಡು ಬಂದಿದ್ರು ಸರ್. ನಾಳೆ ನಂದು ಬರ್ತಡೇ ಇರೋದ್ರಿಂದ ಇವತ್ತೇ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಕಟ್ ಮಾಡಿ ಎಲ್ಲರೂ ಕೇಕ್ ತಿನ್ಕೊಂಡು ಸ್ವಲ್ಪ ಹೊರ್ಗಡೆ ಹೋಗಿ ಫೋಟೋಸ್ ತಗೊಂಡ್ವಿ. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಸರ್ಗಳ ಹತ್ರ ಫೋಟೋಸ್ ಎಲ್ಲ ತೊಗೊಂಡ್ವಿ.
ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಅವರು ಟೈಮ್ ಆಗ್ತಿದೆ ಅಂತ ಮನೆಗೆ ಹೊರಟಾದ್ಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಗ್ರೂಪ್ ಫೋಟೋಸ್ ಮತ್ತು ನಮ್ಮ ರೂಮ್ಮೇಟ್ಸ್ ಜೊತೆ ಎಲ್ಲ ಫೋಟೋಸ್ ತೊಗೊಂಡ್ವಿ. ಅದಾದಮೇಲೆ ಇವತ್ತೇ ಲಾಸ್ಟ್ ಡೇ, ಮತ್ತೆ ನಾವು ಫ್ರೆಂಡ್ಸು ಯಾವತ್ತೂ ಮೀಟ್ ಮಾಡಲ್ಲ, ಮತ್ತು ನಮ್ಮದು ಸೆಲೆಕ್ಷನ್ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಸೊ ಅದಕ್ಕೆ ಎಲ್ಲರೂ ಲಾಸ್ಟ್ ಡೇ ಅಂತ ಫುಲ್ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸ್ವಲ್ಪ ಲೇಟಾಗಿ ಪಿ ಜಿಗೆ ಹೊರಟ್ವಿ. ನಿಜವಾಗ್ಲೂ ಈ 30 ಡೇಸಲ್ಲಿ ತುಂಬಾ ಕಲ್ತ್ವಿ. ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಪೀಪಲ್ ನಮ್ಮ ಗ್ರೂಪಲ್ಲಿ ಇದ್ದಿದ್ದು ಯಾರೂ ಪಿ ಜಿ ಮತ್ತು ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಯಾರೂ ಮಾಡಿರಲಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಫಸ್ಟ್ ಟೈಮ್ ಇದು. ಸೊ ಎಲ್ಲರಿಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಮತ್ತು ಈ ನಮ್ಮ ಕಂಫರ್ಟ್ ಝೋನ್ನ ಬಿಟ್ಟು ನಾವು ಇಲ್ಲಿ ಎಲ್ಲರ ಜೊತೆ ಬಂದು ಇದ್ದಿದ್ದು, ಮತ್ತು ಎಲ್ಲ ಒಬ್ಬರೇ ನಾವು ಹೆಂಗೆ ಲೀವ್ ಮಾಡಬೇಕು, ಯಾವ ಥರ ನಮ್ಮ ಕೆಲಸನ ನಾವು ಮಾಡ್ಕೋಬೇಕು ಅನ್ನೋದನ್ನ ನಿಜವಾಗ್ಲೂ ನೀಟಾಗಿ ಕಲ್ತ್ವಿ. ಮನೇಲಿದ್ದಾಗ ಬೇರೆ ಯಾರಾದರೂ ಕೆಲಸ ಮಾಡ್ತಾರೆ ಅಂತ ಫುಲ್ ಲೇಸಿನೆಸ್ ತೋರಿಸ್ತಿದ್ವಿ. ಬಟ್ ಇಲ್ಲಿ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕಿತ್ತು. ಫ್ರೆಂಡ್ಸ್ ಜೊತೆ ಒಳ್ಳೆ ಫನ್ ಮಾಡ್ಕೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ನಾಳೆ ಬೆಳಿಗ್ಗೆ ನಮಗೆ 8 o'clock ಬಸ್ ಬರುತ್ತೆ. ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ವ್ಲಾಗ್ ಮಾಡೋಕ್ಕಾಗಲ್ಲ, ಏನಕ್ಕೆ ಇವತ್ತು ಫುಲ್ ನೈಟ್ ನಾವು ರೀಲ್ಸ್ ಮಾಡ್ಕೊಂಡು ಫುಲ್ ಮಲ್ಗದೆ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾಳೆ ಬೆಳಿಗ್ಗೆ ಎದ್ದು ಬಸ್ಸಲ್ಲಿ ಮಲ್ಕೊಂಡು ಮನೆಗೆ ಹೋಗೋದಷ್ಟೇ. ಇವಾಗ ಫಸ್ಟು ಪಿ ಜಿಗೆ ಬಂದು ಫಸ್ಟು ಬಟ್ಟೆ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಎಲ್ಲ ಬಟ್ಟೆ ಎಲ್ಲ ತೊಳೆದಿರೋದು ಹಂಗೆ ಬಿಟ್ಟಿದ್ವಿ. ಫಸ್ಟು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಇವತ್ತು ನಾವೇ ಪಿ ಜಿದು ಊಟ ಬೇಡ, ನಾವೇನಾದರೂ ಆರ್ಡರ್ ಮಾಡೋಣ ಅಂತ KFCಯಲ್ಲಿ ಆರ್ಡರ್ ಮಾಡಿದ್ರು ಇವರೇ ಫ್ರೆಂಡ್ಸ್ ಎಲ್ಲರೂ. ಸೊ ಇವಾಗ ಲಾಸ್ಟ್ ಟೈಮ್ ಒಟ್ಟಿಗೆ ಎಲ್ಲರೂ ಊಟ ಮಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.